ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು. ಒಬ್ಬ ಭಿಕ್ಷುಕ, ಒಬ್ಬ ರಾಜ ಮತ್ತು ಒಂದು ಚಿನ್ನದ ಕಾಳು. ಈ ಮೂರು ಸಂಬಂಧವಿಲ್ಲದಂತೆ ಕಾಣುವ ಅಂಶಗಳು ಭವಿಷ್ಯ, ಭಾಗ್ಯ ಮತ್ತು ದಾನದ ಶಕ್ತಿಯ ಕಥೆಯಲ್ಲಿ ಹೆಣೆದುಕೊಳ್ಳುತ್ತವೆ. ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ. ಹಾಗೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಮಾಧವ ಎಂಬ ಒಬ್ಬ ಭಿಕ್ಷುಕನಿದ್ದ. ಮಾಧವ ಪ್ರತಿದಿನ ಬೆಳಗ್ಗೆ ಎದ್ದು ಗ್ರಾಮದ ವಿವಿಧ ಭಾಗಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದ. ಅವನ ಜೀವನ ಭಿಕ್ಷೆಯ ಮೇಲೆ ಅವಲಂಬಿತವಾಗಿತ್ತು. ಗ್ರಾಮದ ಜನ ಅವನನ್ನು ಚೆನ್ನಾಗಿ ಬಲ್ಲವರಾಗಿದ್ದು ಅವನಿಗೆ ಯಾವಾಗಲೂ ಏನಾದರೂ ಕೊಡುತ್ತಿದ್ದರು. ಮಾಧವನಿಗೆ ಒಂದು ವಿಶೇಷ ಗುಣವಿತ್ತು. ಅವನು ಯಾವಾಗಲೂ ಒಂದು ಸಣ್ಣ ಜೋಳಿಗೆಯನ್ನು ತನ್ನೊಂದಿಗೆ ಇಟ್ಟುಕೊಳ್ಳುತ್ತಿದ್ದ. ಆ ಜೋಳಿಗೆಯಲ್ಲಿ ಅವನು ಸ್ವಲ್ಪ ಅನ್ನದ ಕಾಳುಗಳನ್ನು ಇಡುತ್ತಿದ್ದ. ಇದಕ್ಕೆ ಕಾರಣವೆಂದರೆ, ಅನೇಕ ವರ್ಷಗಳ ಅನುಭವದಿಂದ ಅವನು ಅರ್ಥ ಮಾಡಿಕೊಂಡಿದ್ದೇನೆಂದರೆ, ಯಾರಾದರೂ ಅವನ ಜೋಳಿಗೆಯಲ್ಲಿ ಏನೂ ಇಲ್ಲದನ್ನು ನೋಡಿದರೆ ಅವನಿಗೆ ಭಿಕ್ಷೆ ಕೊಡಲು ಹಿಂಜರಿಯುತ್ತಿದ್ದರು. ಆದರೆ ಅವನ ಜೋಳಿಗೆಯಲ್ಲಿ ಈಗಾಗಲೇ ಏನಾದರೂ ಇದ್ದರೆ ಜನರು ಅವನಿಗೆ ಇನ್ನಷ್ಟು ಭಿಕ್ಷೆ ಕೊಡುತ್ತಿದ್ದರು. ಇದು ಅವನ ಭಿಕ್ಷೆ ಬೇಡುವ ಚಾತುರ್ಯವಾಗಿತ್ತು. ಒಂದು ದಿನ ಅವನು ಬೆಳಗ್ಗೆ ಬೇಗ ಎದ್ದು ತನ್ನ ಕೆಲಸಕ್ಕೆ ಹೊರಟ. ಆ ದಿನ ಅವನಿಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತಿತ್ತು. ಇಂದು ಏನೋ ವಿಶೇಷವಾಗಲಿದೆ ಎಂಬಂತೆ. ಅವನು ಗ್ರಾಮದ ಮುಖ್ಯ ರಸ್ತೆಗೆ ಬಂದಾಗ ಒಂದು ಅದ್ಭುತ ರಥ ಬರುತ್ತಿರುವುದನ್ನು ಕಂಡನು. ರಥದ ಹೊಳಪು ಮತ್ತು ಅದರ ಸೌಂದರ್ಯವನ್ನು ನೋಡಿ ಮಾಧವನಿಗೆ ಅದು ರಾಜನ ರಥ ಎಂದು ಅರ್ಥವಾಯಿತು. ಮಾಧವನು ಯೋಚಿಸಿದನು, ಇಂದು ನನ್ನ ಭಾಗ್ಯ ತೆರೆಯಬಹುದೆನ್ನಿಸುತ್ತೆ. ರಾಜನ ಕಣ್ಣು ನನ್ನ ಮೇಲೆ ಬಿದ್ದರೆ ಮತ್ತು ಅವನು ನನಗೆ ಏನಾದರೂ ಕೊಟ್ಟರೆ ನನ್ನ ಜೀವನವೇ ಬದಲಾಗುತ್ತದೆ. ಅವನು ಬೇಗನೆ ರಸ್ತೆಯ ಅಂಚಿನಲ್ಲಿ ನಿಂತು ರಾಜನ ರಥ ಬರುವುದನ್ನೇ ಕಾಯಲಾರಂಭಿಸಿದ. ರಥ ಅವನ ಬಳಿ ಬಂದಾಗ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ರಥ ಅವನ ಬಳಿ ನಿಂತು ಬಿಟ್ಟಿತು. ಮಾಧವನು ಆಶ್ಚರ್ಯಚಕಿತನಾದನು. ಅವನ ಕಣ್ಣುಗಳು ದೊಡ್ಡದಾಗಿ ತೆರೆದವು. ರಾಜನೇ ರಥದಿಂದ ಇಳಿದು ಅವನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅವನಿಗೆ ನಂಬಲಾಗಲಿಲ್ಲ. ಈಗ ಅವನ ಕಲ್ಪನೆಗಳು ಇನ್ನಷ್ಟು ವೇಗವಾಗಿ ಓಡಿದವು. ಅವನು ಮನದಲ್ಲೇ ಅಂದುಕೊಂಡನು, ಇಂದು ನಾನು ರಾಜನಿಂದ ಭಿಕ್ಷೆ ಪಡೆದುಕೊಳ್ಳಲಿದ್ದೇನೆ. ಬಹುಶಃ ಅವನು ನನಗೆ ನನ್ನ ಜೋಳಿಗೆ ತುಂಬುವಷ್ಟು ಬೆಳ್ಳಿ ಬಂಗಾರ ಇಲ್ಲವೇ ಒಂದು ದೊಡ್ಡ ವಸ್ತುವನ್ನು ಕೊಡಬಹುದು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ರಾಜನು ತನ್ನ ಜೋಳಿಗೆಯನ್ನು ಎತ್ತಿಕೊಂಡು ಮಾಧವನ ಮುಂದೆ ಹಿಡಿದನು. ಮಾಧವನಿಗೆ ಇದನ್ನು ನಂಬಲಾಗಲಿಲ್ಲ. ಅವನು, ಇದೇನು, ರಾಜ ನನ್ನನ್ನು ಭಿಕ್ಷೆ ಬೇಡುತ್ತಿದ್ದಾನೆಯೇ ಅಂದುಕೊಂಡನು. ಆಗ ರಾಜ ವಿನಯದಿಂದ ಹೇಳಿದನು, ಸಹೋದರನೇ, ನನ್ನ ಮೇಲೆ ಕರುಣೆ ತೋರಿ ನನಗೆ ಸ್ವಲ್ಪ ಭಿಕ್ಷೆ ಕೊಡು ಎಂದನು. ಆಗ ಮಾಧವನು, ಇದೇಗೆ ಸಾಧ್ಯ? ರಾಜ ನನ್ನನ್ನು ಭಿಕ್ಷೆ ಬೇಡುತ್ತಿದ್ದಾನೆಯೇ? ಆದರೆ ರಾಜ ಅವನ ಕಡೆ ನೋಡಿ, ಇದು ನನಗೆ ಬಹಳ ಮುಖ್ಯ. ನಮ್ಮ ರಾಜ್ಯದ ಮೇಲೆ ಒಂದು ಸಂಕಟ ಬರುತ್ತಿದೆ. ಈ ಸಂಕಟದಿಂದ ನಾವು ಪಾರಾಗಬೇಕೆಂದರೆ ಇಂದು ಬೆಳಿಗ್ಗೆ ನಾನು ನೋಡುವ ಮೊದಲ ವ್ಯಕ್ತಿಯನ್ನು ಭಿಕ್ಷೆ ಕೇಳಬೇಕು. ಮತ್ತು ಆ ಮೊದಲ ವ್ಯಕ್ತಿ ನೀನೇ. ದಯವಿಟ್ಟು ನನಗೆ ಸ್ವಲ್ಪ ದಾನ ಮಾಡು ಎಂದನು. ಈಗ ಮಾಧವ ಗೊಂದಲದಲ್ಲಿ ಸಿಲುಕಿಕೊಂಡನು. ಅವನು, ನಾನು ರಾಜನಿಗೆ ಏನಾದರೂ ಕೊಡಬೇಕೆ? ಆದರೆ ನಾನು ಒಬ್ಬ ಭಿಕ್ಷುಕ. ನನ್ನ ಬಳಿ ಅಂಥದ್ದೇನು ವಿಶೇಷವಾಗಿ ಇಲ್ಲ. ನಾನು ರಾಜನಿಗೆ ಏನಾದರೂ ಕೊಟ್ಟರೆ ನನ್ನ ಬಳಿ ಉಳಿಯುವುದೇನು ಅಂದುಕೊಂಡನು. ಬಹಳ ಯೋಚಿಸಿದ ನಂತರ ಅವನು ತನ್ನ ಜೋಳಿಗೆಯಿಂದ ಒಂದು ಸಣ್ಣ ಅನ್ನದ ಕಾಳನ್ನು ತೆಗೆದುಕೊಂಡು ರಾಜನ ಜೋಳಿಗೆಯಲ್ಲಿ ಹಾಕಿದನು. ರಾಜನು ಮುಗುಳ್ನಗುತ್ತಾ ತಲೆ ಬಾಗಿಸಿ ತನ್ನ ಜೋಳಿಗೆಯನ್ನು ಮುಚ್ಚಿಕೊಂಡು ತನ್ನ ರಥದ ಕಡೆಗೆ ಹೋದನು. ರಾಜನು ಮಾಧವನಿಗೆ ಏನೂ ಹೇಳದೆ ಹೋದನು. ಆದರೆ ಮಾಧವನ ಮನಸ್ಸಿನಲ್ಲಿ ಒಂದು ಕಹಿ ಭಾವನೆ ಉಳಿಯಿತು. ಅವನು ಮನಸ್ಸಿನಲ್ಲಿ ರಾಜನ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ಳುತ್ತಾ, ನಾನು ಮಾಡಿದ್ದು ಸರಿಯೇ? ಸ್ವತಃ ರಾಜನೇ ಅಷ್ಟೊಂದು ಶ್ರೀಮಂತನಾಗಿದ್ದು ಅವನೇ ನನಗೆ ಏನಾದರೂ ಮೌಲ್ಯಯುತವಾದ ವಸ್ತುವನ್ನು ಕೊಡಬಹುದಿತ್ತು. ಅದನ್ನ ಬಿಟ್ಟು ನನ್ನಲ್ಲೇ ಭಿಕ್ಷೆ ಬೇಡುವುದೆಂದರೇನು? ಛೇ ಅಂದನು. ಸಂಜೆ ಅವನು ಮನೆಗೆ ಬಂದಾಗ ಅವನ ಹೆಂಡತಿ ಅವನನ್ನು ನೋಡಿ, ಇಂದು ನಿನ್ನ ಹೆಸರು ಇಡೀ ಗ್ರಾಮದಲ್ಲಿ ಹಬ್ಬಿದೆ. ಅವರು ಹೇಳಿದಂತೆ ರಾಜ ನಿನ್ನಲ್ಲಿ ಭಿಕ್ಷೆ ಬೇಡಿದನಂತೆ. ಆಹಾ, ನೀನು ಎಷ್ಟು ಶ್ರೇಷ್ಠ ಎಂದಳು. ಆದರೆ ಮಾಧವನಿಗೆ ಮುಖದಲ್ಲಿ ನಗುವಿರಲಿಲ್ಲ. ಅವನು ಕೋಪದಿಂದ, ನಿನಗೇನು ಗೊತ್ತು? ಅವನು ಭಿಕ್ಷೆ ಕೇಳಿದಾಗ ನಾನು ರಾಜನಿಗೇನು ಕೊಡಬಹುದು ಅಂದುಕೊಂಡು ಕೇವಲ ಒಂದು ಕಾಳು ಕೊಟ್ಟೆ. ಅದೇ ಇನ್ನಷ್ಟು ಹೆಚ್ಚಾಗಿ ಕೊಟ್ಟಿದ್ದರೆ ಬಹುಶಃ ನನ್ನ ಹೆಸರು ಇನ್ನಷ್ಟು ಪ್ರಸಿದ್ಧಿಯಾಗುತ್ತಿತ್ತು ಅನ್ನುತ್ತಾ ಅವನು ಕೋಪದಿಂದ ತನ್ನ ಜೋಳಿಗೆಯನ್ನು ಎತ್ತಿ ನೆಲಕ್ಕೆಸೆದನು. ಎಲ್ಲ ವಸ್ತುಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಅನ್ನದ ಕಾಳುಗಳು ನೆಲಕ್ಕೆ ಬಿದ್ದಾಗ ಮಾಧವನ ಕಣ್ಣು ಒಂದು ಹೊಳೆಯುವ ಕಾಳಿನ ಮೇಲೆ ಬಿದ್ದಿತು. ಅದು ರಾಜನಿಗೆ ಕೊಟ್ಟಿದ್ದ ಅದೇ ಕಾಳಾಗಿತ್ತು. ಆದರೆ ಈಗ ಅದು ಚಿನ್ನದ ಕಾಳಾಗಿತ್ತು. ಮಾಧವನು ಆಶ್ಚರ್ಯಚಕಿತನಾದನು. ಅವನು, ನಾನು ರಾಜನಿಗೆ ಕೇವಲ ಒಂದು ಕಾಳು ಕೊಟ್ಟು ಚಿನ್ನದ ಕಾಳು ಪಡೆದಿದ್ದೇನೆ. ನಾನು ಅವನಿಗೆ ಹೆಚ್ಚು ಕೊಟ್ಟಿದ್ದರೆ ಬಹುಶಃ ನನ್ನ ಸಂಪೂರ್ಣ ಜೀವನ ಬದಲಾಗುತ್ತಿತ್ತೇನೋ
ಅಂದುಕೊಳ್ಳುತ್ತಾ ನೆಲದ ಮೇಲೆ ಕುಳಿತು ಅಳತೊಡಗಿದನು. ಅವನು ತನ್ನ ದುರಾಸೆಯಿಂದಾಗಿ ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಂಡೆನೆಂದು ಅರಿತುಕೊಂಡನು. ಇದು ಬಹಳ ಮುಖ್ಯವಾದ ಪಾಠವನ್ನು ನಮಗೆ ಕಲಿಸುತ್ತದೆ. ನಮಗೆ ಏನನ್ನಾದರೂ ಕೊಡುವ ಅವಕಾಶ ಸಿಕ್ಕಾಗ ನಾವು ಸ್ವಾರ್ಥರಹಿತವಾಗಿ ಕೊಡಬೇಕು. ಮಾಧವನ ತಪ್ಪೇನೆಂದರೆ ಅವನು ದುರಾಸೆ ಮತ್ತು ಭಯದಿಂದ ತನ್ನ ಬಳಿ ಇದ್ದ ವಸ್ತುಗಳನ್ನು ಹಂಚಿಕೊಳ್ಳಲು ಹಿಂಜರಿದನು. ಅವನು ರಾಜನಿಗೆ ಹೃದಯಪೂರ್ವಕವಾಗಿ ದಾನ ಕೊಟ್ಟಿದ್ದರೆ ಅವನಿಗೆ ಬಹಳ ದೊಡ್ಡ ಲಾಭ ಸಿಗುತ್ತಿತ್ತು. ಈ ಕಥೆಯಿಂದ ಸಿಗುವ ಸಂದೇಶವೆಂದರೆ, ನಮಗೆ ಯಾವಾಗಲೂ ಏನನ್ನಾದರೂ ಕೊಡುವ ಅವಕಾಶ ಸಿಕ್ಕಾಗ ನಾವು ನಿಸ್ವಾರ್ಥ ಭಾವನೆಯಿಂದ ಕೊಡಬೇಕು. ಇದೇ ದಾನ ನಮಗೆ ಜೀವನದಲ್ಲಿ ನಿಜವಾದ ಯಶಸ್ಸು ಮತ್ತು ಸಂತೋಷವನ್ನು ತಂದುಕೊಡುತ್ತದೆ. ಕಥೆಯನ್ನು ಇಲ್ಲಿಯವರೆಗೂ ಕೇಳಿದಕ್ಕೆ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.